ರೇಖಾಗಣಿತದ ಪರಿಕಲ್ಪನೆಗಳು. ಜಿಯೋಮೆಟ್ರಿಕ್ ಕಾನ್ಸೆಪ್ಟ್ಸ್. ಬನ್ನಿ, ರೇಖಾಗಣಿತದ ಮೂಲಭೂತ ಪರಿಕಲ್ಪನೆಗಳನ್ನು ಕಲಿಯೋಣ. ಉದಾಹರಣೆಗೆ, ಬಿಂದು, ರೇಖೆ, ರೇಖಾಖಂಡ ಮತ್ತು ಕಿರಣ. ಈಗ ಇಲ್ಲಿ ಇರುವ ಕೆಂಪು ಡಾಟ್ ಅನ್ನು ಬಿಂದು ಎಂದು ಕರೆಯುತ್ತಾರೆ. ಬಿಂದು ಎಂದರೆ ತುಂಬಾ ಸೂಕ್ಷ್ಮವಾದ ಅಥವಾ ತುಂಬಾ ಚಿಕ್ಕ ಒಂದು ಚುಕ್ಕೆ. ನೀವು ಸಹ ಒಂದು ಚೂಪಾದ ಪೆನ್ಸಿಲ್ನಿಂದ ಕಾಗದದ ತುಂಡಿನ ಮೇಲೆ ಒಂದು ಬಿಂದುವನ್ನು ಹಾಕಬಹುದು. ಸಾಮಾನ್ಯವಾಗಿ ಒಂದು ಬಿಂದುವನ್ನು ದೊಡ್ಡ ಅಕ್ಷರದಿಂದ ಹೆಸರಿಸಲಾಗುತ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಈ ಬಿಂದುವನ್ನು ಇಲ್ಲಿ P ಎಂದು ಹೆಸರಿಸಿದ್ದೇನೆ. ಹಾಗಾಗಿ ಇಲ್ಲಿ ಬಿಂದು ಇದೆ. ನೀವು ಬಿಂದುವನ್ನು ಎಲ್ಲಿ ನೋಡಬಹುದು? ಸಾಮಾನ್ಯವಾಗಿ ನೀವು ಬಿಂದುಗಳನ್ನು ಒಂದು ನಕ್ಷೆಯಲ್ಲಿ ನೋಡುತ್ತೀರಿ. ಈ ಬಿಂದುಗಳ ಸಹಾಯದಿಂದ ವಿಭಿನ್ನ ನಗರಗಳು ಅಥವಾ ರಾಜಧಾನಿಗಳನ್ನು ಸೂಚಿಸುತ್ತಾರೆ. ಆದ್ದರಿಂದ ಬಿಂದುಗಳನ್ನು ಮುಖ್ಯವಾಗಿ ಸ್ಥಳವನ್ನು ಸೂಚಿಸಲು ಬಳಸಲಾಗುತ್ತದೆ ಮತ್ತು ಒಂದು ಬಿಂದುವಿಗೆ ಉದ್ದ, ಅಗಲ ಅಥವಾ ದಪ್ಪ ಎಂಬುದು ಇರುವುದಿಲ್ಲ. ನೀವು ನಾನು ಒಂದು ಬಿಂದುವಿನ ಉದ್ದ ಅಥವಾ ದಪ್ಪವನ್ನು ಅಳೆಯಬಲ್ಲೆ ಎಂದು ಹೇಳಬಹುದು. ಅದು ತುಂಬಾ ಚಿಕ್ಕದಾಗಿರಬಹುದು, 1 ಮಿಲಿಮೀಟರ್ ಅಥವಾ ಅರ್ಧ ಮಿಲಿಮೀಟರ್ ಆಗಿರಬಹುದು. ಆದರೆ ನಾನು ಅದನ್ನು ಇನ್ನೂ ಅಳೆಯಬಲ್ಲೆ. ಹೌದು, ನೀವು ಅಳೆಯಬಹುದು, ಏಕೆಂದರೆ ನೀವು ಬಿಂದುವಿನ ಒಂದು ಚಿತ್ರವನ್ನು ಬಿಡಿಸುತ್ತಿದ್ದೀರಿ. ಆದರೆ ಬಿಂದುವಿನ ಮೂಲ ಕಲ್ಪನೆ ಎಂದರೆ ಅದಕ್ಕೆ ಉದ್ದ, ಅಗಲ ಅಥವಾ ದಪ್ಪ ಇಲ್ಲ. ನೀವು ಮಾಡುತ್ತಿರುವುದು ಆ ಕಲ್ಪನೆಯನ್ನು ಚಿತ್ರಿಸುವ ಪ್ರಯತ್ನ ಮಾತ್ರ, ಕಲ್ಪನೆಯನ್ನೇ ಅಳೆಯುವುದಲ್ಲ. ಬನ್ನಿ, ಮುಂದಿನ ಪರಿಕಲ್ಪನೆಗೆ ಹೋಗೋಣ. ಅದು ಒಂದು ರೇಖೆಯಾಗಿದೆ. ಒಂದು ರೇಖೆಯು ಅನಂತ ಬಿಂದುಗಳ ಒಂದು ಗುಂಪಾಗಿದೆ. ಅನೇಕ ಬಿಂದುಗಳು ಒಂದಾಗಿ ಸೇರಿ ರೇಖೆಯನ್ನು ರೂಪಿಸಿದಂತಿದೆ. ನೀವು ಇಲ್ಲಿ ನೋಡುತ್ತಿರುವುದು ಸರಳ ರೇಖೆ ಆಗಿದ್ದು ಅದು ಅನಂತವಾಗಿದೆ. ಇದರರ್ಥ ಇದಕ್ಕೆ ಯಾವುದೇ ಅಂತ್ಯವಿಲ್ಲ. ಇಲ್ಲಿ ಯಾವುದೇ ಆರಂಭವೂ ಇಲ್ಲ ಮತ್ತು ಯಾವುದೇ ಅಂತ್ಯವೂ ಇಲ್ಲ. ಇದು ಎರಡೂ ದಿಕ್ಕುಗಳಲ್ಲಿ ಅನಿರ್ದಿಷ್ಟವಾಗಿ ವಿಸ್ತರಿಸುತ್ತಾ ಹೋಗುತ್ತದೆ. ನೀವು ಇಲ್ಲಿ ಬಾಣಗಳನ್ನು ನೋಡುತ್ತಿದ್ದೀರಾ? ಈ ಬಾಣಗಳು ರೇಖೆಯು ಎರಡೂ ದಿಕ್ಕುಗಳಲ್ಲಿ ಅನಿರ್ದಿಷ್ಟವಾದ ದೂರಕ್ಕೆ ವಿಸ್ತರಿಸಬಹುದು ಎಂದು ಸೂಚಿಸುತ್ತವೆ. ನೀವು ಒಂದು ರೇಖೆಯ ಮೇಲೆ ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಂಡು ಅದನ್ನು ಹೆಸರಿಸಬಹುದು. ಆದ್ದರಿಂದ ಇಲ್ಲಿ ನಾನು ಈ ರೇಖೆಗೆ A, B ಎಂದು ಹೆಸರಿಸಿದ್ದೇನೆ, ಏಕೆಂದರೆ ನನ್ನ ರೇಖೆಯ ಮೇಲೆ A ಮತ್ತು B ಎಂಬ ಎರಡು ಬಿಂದುಗಳಿವೆ ಮತ್ತು ನೀವು A, B ರೇಖೆಯ ಮೇಲೆ ಒಂದು ಸಣ್ಣ ರೇಖೆಯನ್ನು ನೀಡುತ್ತಿದ್ದೀರಿ. ಇದು ಒಂದು ರೇಖೆ ಎಂದು ತೋರಿಸುತ್ತದೆ. ಒಂದು ರೇಖೆಗೆ ದಪ್ಪವಿಲ್ಲ, ಆದರೆ ಅದು ಉದ್ದವನ್ನು ಹೊಂದಿರುತ್ತದೆ. ಆದರೆ ನೀವು ಅದನ್ನು ಅಳೆಯಲು ಸಾಧ್ಯವಿಲ್ಲ, ಏಕೆಂದರೆ ಅದು ಅನಿರ್ದಿಷ್ಟವಾಗಿದೆ, ಅದಕ್ಕೆ ಅಂತ್ಯವಿಲ್ಲ. ಈಗ ಮುಂದಿನ ಪರಿಕಲ್ಪನೆ ರೇಖಾಖಂಡ. ಒಂದು ರೇಖಾಖಂಡವು ರೇಖೆಯ ಒಂದು ಭಾಗವೇ ಆಗಿದೆ. ಅದಕ್ಕೆ ಎರಡು ಅನಂತ ಬಿಂದುಗಳು ಇರುತ್ತದೆ. ನೀವು ಇಲ್ಲಿ A ಮತ್ತು B ಎಂಬ ಎರಡು ಬಿಂದುಗಳನ್ನು ನೋಡಬಹುದು. A ಆರಂಭಿಕ ಬಿಂದು ಮತ್ತು B ಅಂತ್ಯಬಿಂದು. ನೀವು ನೋಡಬಹುದು, ಈ ರೇಖಾಖಂಡದ ಹೆಸರು AB ಆಗಿದೆ ಮತ್ತು ಇದರ ಮೇಲೆ ಒಂದು ಸಣ್ಣ ಡ್ಯಾಶ್ ಅಥವಾ ಗೆರೆ ಇದೆ. ಇದು ಒಂದು ರೇಖಾಖಂಡ ಎಂದು ತೋರಿಸುತ್ತದೆ. ಈ ರೇಖೆಯೂ ಸಹ ಯಾವುದೇ ದಪ್ಪವನ್ನು ಹೊಂದಿರುವುದಿಲ್ಲ, ಆದರೆ ಇದು ರೇಖೆಯ ಒಂದು ಭಾಗವೇ ಆಗಿದೆ. ಆದರೆ ಇಲ್ಲಿ ಉದ್ದವನ್ನು ಅಳೆಯಬಹುದು. ಈಗ ನೀವು ಉದ್ದವನ್ನು ಹೇಗೆ ಅಳೆಯುತ್ತೀರಿ? ನೀವು ಅದನ್ನು ಮಾಪಕದ ಸಹಾಯದಿಂದ ಅಳೆಯಬಹುದು. ಈಗ ಕಿರಣದ ಪರಿಕಲ್ಪನೆ. ಕಿರಣವೂ ಸಹ ರೇಖೆಯ ಒಂದು ಭಾಗವೇ ಆಗಿದೆ, ಆದರೆ ಇದು ಒಂದೇ ದಿಕ್ಕಿನಲ್ಲಿ ಅನಿರ್ದಿಷ್ಟ ದೂರದವರೆಗೆ ವಿಸ್ತರಿಸುತ್ತದೆ. ಆದ್ದರಿಂದ ಇದಕ್ಕೂ ಸಹ ಒಂದು ಆರಂಭಿಕ ಬಿಂದು ಇರುತ್ತದೆ. ಅದನ್ನು ಅದರ ಮೂಲ ಬಿಂದು ಎಂದು ಕರೆಯುತ್ತಾರೆ. ಇಲ್ಲಿ ಚಿತ್ರವನ್ನು ನೋಡಿದರೆ ಆರಂಭಿಕ ಬಿಂದು A ಆಗಿದ್ದು ಕಿರಣದ ಮೇಲೆ ಮತ್ತೊಂದು ಬಿಂದು B ನಿರ್ದಿಷ್ಟವಾಗಿದೆ. ಆದ್ದರಿಂದ ನಾವು ಈ ಎರಡು ಬಿಂದುಗಳಲ್ಲಿ ಒಂದನ್ನು ಮೂಲವನ್ನು ಗೊತ್ತುಪಡಿಸಲು ಮತ್ತು ಮತ್ತೊಂದನ್ನು ಕಿರಣಕ್ಕೆ ಹೆಸರು ನೀಡಲು ಬಳಸಬಹುದು.
ಆದ್ದರಿಂದ ನೀವು ಈ ಕಿರಣವನ್ನು ಎಬಿ ಎಂದು ಹೆಸರಿಸಿರುವುದನ್ನು ನೋಡಬಹುದು ಮತ್ತು ನೀವು ಎಬಿಯ ಮೇಲೆ ಒಂದು ಸಣ್ಣ ಕಿರಣವನ್ನು ನೋಡಬಹುದು. ಇದು ಒಂದು ಕಿರಣವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ನೀವು ಕಿರಣದ ಉದಾಹರಣೆಗಳನ್ನು ಎಲ್ಲೆಲ್ಲಿ ನೋಡಿದ್ದೀರಿ? ಹೌದು, ಸೂರ್ಯನ ಕಿರಣಗಳು ಇದರ ಉತ್ತಮ ಉದಾಹರಣೆ, ಏಕೆಂದರೆ ಅವುಗಳಿಗೆ ಒಂದು ಆರಂಭಿಕ ಬಿಂದು ಇದೆ ಎಂದು ನಮಗೆ ತಿಳಿದಿದೆ, ಆದರೆ ಅವುಗಳ ಅಂತ್ಯ ಎಲ್ಲಿ ಎಂಬುದು ನಮಗೆ ತಿಳಿದಿಲ್ಲ.